ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಮಾರ್ಟ್ ಶ್ರೀಮತಿ. ನಾನು ನಿಮ್ಮ ಪ್ರೀತಿಯ ರಚನಾ. ಇವತ್ತು ನಾನು ನಿಮ್ಮ ಜೊತೆ ಒಂದು DIYಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಟಿಶ್ಯೂ ರೋಲನ್ನು ಯೂಸ್ ಮಾಡಿಬಿಟ್ಟು 2 ತರಹದ DIY ಹ್ಯಾಕ್ಸನ್ನು ತೋರಿಸ್ತಾ ಇದ್ದೀನಿ. ಒಂದು ಪೆನ್ ಸ್ಟ್ಯಾಂಡ್, ಮತ್ತೊಂದು ಬ್ಯಾಂಗಲ್ ಆರ್ಗನೈಸರ್. ಇದಕ್ಕೆ ಏನೇನು ಬೇಕು ಅದನ್ನೆಲ್ಲ ನಾನಿಲ್ಲಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕಲರ್ ಪೇಪರ್, ಕಾರ್ಟನ್ ಬಾಕ್ಸ್, ಟಿಶ್ಯೂ ರೋಲ್ ಹಾಗೂ ರೇಡಿಯಂ ಕಟರ್, ಸೀಸರ್, ಮಾಸ್ಕಿಂಗ್ ಟೇಪ್ ಹಾಗೂ ಒಂದು ಕಾರ್ಡ್ಬೋರ್ಡ್ ಶೀಟ್. ಈಗ ಮೊದಲಿಗೆ ನಾನು ಇಲ್ಲಿ ಕಲರ್ ಪೇಪರನ್ನು ಉದ್ದವಾಗಿ ಈ ರೀತಿ 2 ಭಾಗ ಆಗಿ ಮಡಚಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಟಿಶ್ಯೂ ರೋಲ್ ಲೆಂತ್ ಎಷ್ಟಿದೆ ಅದಕ್ಕೆ ನೋಡಿಬಿಟ್ಟು ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇದನ್ನು ಒಂದು ರೌಂಡಾಗಿ ಹಿಡಿದ್ಬಿಟ್ಟು ಎಕ್ಸ್ಟ್ರಾ ಪೀಸಸ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾನು ಅಂಟಿಸ್ಕೊಂಡಾಗಿದೆ. ಸೊ ಈಗ ಸ್ಟ್ಯಾಂಡ್ ಮಾಡಬೇಕಲ್ವ, ಅದಕ್ಕೆ ಬೇಸನ್ನು ನಾನು ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡಿದ್ದೀನಿ. ಅದು ಈ ರೀತಿಯಾಗಿದೆ, ಚೆಂದ ಕಾಣಲ್ಲ ಅಂದ್ಬಿಟ್ಟು ಸ್ಕೈ ಬ್ಲೂ ಕಲರ್ ಪೇಪರನ್ನು ಕಟ್ ಮಾಡಿ ಹಾಕಿ ಇದಕ್ಕೆ ಎಡ್ಜಸ್ಸು ಮಾಸ್ಕಿಂಗ್ ಟೇಪಿಂದ ಕವರ್ ಮಾಡ್ತಾ ಇದ್ದೀನಿ. ಮಾಡಲೇಬೇಕಂತೇನಿಲ್ಲ, ಬಟ್ ಇದು ಚೆಂದ ಕಾಣುತ್ತೆ ಅಂತ ಹಾಕ್ತಾ ಇದ್ದೀನಿ. ನೋಡಿ, ಇದು ರೆಡಿಯಾಗಿದೆ. ಈಗ ಇದರ ಮೇಲೆ ಈಗ ಟಿಶ್ಯೂ ರೋಲ್ಸನ್ನು ನಾವು ಅಂಟಿಸ್ಬೇಕು. ಅದಕ್ಕಿಂತ ಮುಂಚೆ ನಾನಿಲ್ಲಿ ಮಾಸ್ಕಿಂಗ್ ಟೇಪಿಂದ ಅದಕ್ಕೂ ಕೂಡ ಕವರ್ ಮಾಡ್ಕೊಂಡಿದ್ದೀನಿ, ಟಿಶ್ಯೂ ರೋಲ್ ಮೇಲ್ಗಡೆ ಬರೋ ಪಾರ್ಟನ್ನು. ಈಗ ಕೆಳಗಡೆ ನಾನಿಲ್ಲಿ ಫೆವಿಕಾಲ್ ಹಾಕ್ಬಿಟ್ಟು ಅಂಟಿಸ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಬೇಕು ಫೆವಿಕಾಲ್ ಒಣಗೋ ತನಕ. ಏನೋ ಯಾವುದೇ ಪೆನ್ನನ್ನು ಅಥವಾ ಏನೇ ಇದನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಒಣಗಿದ ನಂತರ ಯೂಸ್ ಮಾಡ್ಕೋಬಹುದು. ನೋಡಿ, ಒಂದೊಂದಾಗಿ ನಾನು ಈ ರೀತಿ ಅಂಟಿಸ್ಕೊಂಡಾಗಿದೆ. ಪೆನ್ ಸ್ಟ್ಯಾಂಡ್ ರೆಡಿಯಾಗಿದೆ. ಈ ರೀತಿಯಾಗಿ ಬಂದಿದೆ. ಇದೀಗ ಒಣಗಿದೆ. ಇದರಲ್ಲಿ ನಾವೀಗ ಪೆನ್ಸಿಲ್ಲು ಎಲ್ಲವನ್ನು ಹಾಕೋಣ. ನೋಡಿ, ಇಲ್ಲಿ ಕಲರ್ ಪೆನ್, ಬಾಲ್ ಪೆನ್, ಬ್ರಷ್ ಪೆನ್, ಸ್ಕೆಚ್ ಪೆನ್, ನನ್ನ ಹತ್ರ ಏನೇನಿದೆಯೋ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಸ್ಕೇಲ್, ರಬ್ಬರ್, ಶಾರ್ಪ್ನರ್ ಈ ಥರ ಕೂಡ ಹಾಕೋಬಹುದು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿಲ್ಲಿ ಪೇಪರನ್ನು ಅಂಟಿಸ್ಕೊಂಡಿದ್ದೀನಿ. ನೀವು ಪೇಂಟ್ ಕೂಡ ಮಾಡ್ಕೋಬಹುದು ರೋಲಿಗೆ. ಚೆನ್ನಾಗಿದೆ ಅಲ್ವಾ? ಇನ್ನೊಂದು DIYಯನ್ನು ನೋಡೋಣ ಈಗ ಹೇಗೆ ಮಾಡೋದಂತ. ಇಲ್ಲಿ ನಾನು ಒಂದು ಕಾರ್ಟನ್ ಬಾಕ್ಸ್ ಇತ್ತು ಹೇರ್ ಡ್ರೈಯರ್ದು, ಅದರ ಮೇಲ್ಗಡೆ ಶೀಟನ್ನು ನಾನು ತೆಕ್ಕೊಂಡಿದ್ದೀನಿ. ಹಾಗೂ ಇಲ್ಲಿ 2 ಸೈಡಲ್ಲಿ ನನಗೆ ಎಷ್ಟು ಸೈಜಲ್ಲಿ ಅಂದರೆ ಆ ರೋಲ್ ಕುತ್ಕೊಳ್ಳುವಷ್ಟು ಭಾಗನ ನಾನಿಲ್ಲಿ ಕಟ್ ಮಾಡ್ಕೋಬೇಕು. ಹಾಗಾಗಿ ನಾನಿಲ್ಲಿ ಸ್ಟ್ರೆಂತ್ ಕೂಡ ಇರಬೇಕಲ್ವ ಬಾಕ್ಸಿಗೆ. ಹಾಗಾಗಿ ಸೈಡಲ್ಲಿ ಹಾಗೂ ಮಧ್ಯದಲ್ಲಿ 2 ಸೆಂಟಿಮೀಟರ್ ಗ್ಯಾಪ್ ಬಿಟ್ಟು 5 ಸೆಂಟಿಮೀಟರ್ ಟಿಶ್ಯೂ ರೋಲಿಗೆ ಆಗೋ ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ಟಿಶ್ಯೂ ರೋಲ್ ಹಾಕ್ಲಿಕ್ಕೋಸ್ಕರ 5 ಸೆಂಟಿಮೀಟರ್ ಭಾಗ ಇದೆಯಲ್ಲ ಅದನ್ನು ಕಟ್ ಮಾಡ್ಕೋಬೇಕು ನಾವೀಗ. ನೋಡಿ, 2 ಸೈಡಲ್ಲೂ ನಾನು ಮಾರ್ಕ್ ಮಾಡಿ ಆಗಿದೆ. ಇದನ್ನೀಗ ರೇಡಿಯಂ ಕಟರ್ ತಗೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಲೈನನ್ನು ಸ್ವಲ್ಪ ನಿಧಾನವಾಗಿ ಕಟ್ ಮಾಡಬೇಕಾಗತ್ತೆ. ಇದು ನೋಡಿ, ಈ ರೀತಿಯಾಗಿ ಬರುತ್ತೆ. ಇದು ಗ್ಯಾಪ್ ಕೂಡ ಅಷ್ಟೇ ಮುಖ್ಯ. 2-3 ಹೋಲ್ ಮಾಡ್ಕೊಂಡಿದ್ದೀನಿ. ಅದರ ಮಧ್ಯೆ ಕೂಡ ಹೋಲ್ ಅಷ್ಟೇ ಮುಖ್ಯ, ಹಾಗೂ ಮಧ್ಯದಲ್ಲಿ ಗ್ಯಾಪ್ ಕೂಡ ಅಷ್ಟೇ ಮುಖ್ಯ. ಇಲ್ಲ ಅಂದರೆ ಬಿದ್ದೋಗತ್ತೆ ರೋಲು. ನೋಡಿ, 2 ಸೈಡಲ್ಲೂ ಆಗಿದೆ ಇದು. ಈಗ ಇದು ಹೀಗೆ ಇಟ್ಟರೆ ಚೆಂದ ಕಾಣಲ್ಲ, ಹಾಗಾಗಿ ನಾನು ಇಲ್ಲಿ ಕೂಡ ಒಂದು ಕಲರ್ ಪೇಪರಿಂದ ಕವರ್ ಮಾಡ್ಕೊಳ್ತೀನಿ ಬಾಕ್ಸನ್ನು. ನಾನಿಲ್ಲಿ ಮಧ್ಯದಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಧ್ಯದಲ್ಲಿ ನಾನು 2 ಸೆಂಟಿಮೀಟರ್ ಕಾರ್ಡ್ಬೋರ್ಡ್ ಇದನ್ನು ಅಥವಾ ಬಾಕ್ಸಿನ ಮಧ್ಯದಲ್ಲಿ ನಾನು 2 ಸೆಂಟಿಮೀಟರ್ ಜಾಗನ ಬಿಟ್ಟಿದ್ನಲ್ಲ, ಅದು ಇನ್ನೂ ಓವರ್ಲ್ಯಾಪ್ ಮಾಡ್ರೆ ಇನ್ನೂ ಸ್ಟ್ರೆಂತ್ ಬರುತ್ತೆ ಅಥವಾ ಸ್ಟ್ರಾಂಗ್ ಆಗುತ್ತೆ ಅದು. ಹಾಗಾಗಿ ಈ ರೀತಿಯಾಗಿ ಹಾಕಿ ಗಮ್ ಹಾಕಿ ಎಲ್ಲ ಕಡೆನೂ ಅಂಟಿಸ್ಬಿಡ್ತೀನಿ. ನೋಡಿ, ಫೈನಲಿ ಈ ರೀತಿಯಾಗಿ
ನಮ್ಮ ಬ್ಯಾಂಗಲ್ ಆರ್ಗನೈಸರ್ ರೆಡಿಯಾಗಿದೆ. ಇದಕ್ಕೆ ಈಗ ರೋಲ್ ಕೂಡ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೂ ಕೂಡ ನಾನು ಕಲರ್ ಪೇಪರಿಂದನೇ ಕವರ್ ಮಾಡ್ಕೊಂಡಿದ್ದೀನಿ. ನೀವು ಪೇಂಟ್ ಕೂಡ ಮಾಡಬಹುದು, ಆದರೆ ಕಲರ್ ಪೇಪರ್ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಲುಕ್ ಬರುತ್ತೆ. ಇಲ್ಲಿ ನಾನು ಗಮ್ಮನ್ನು ಹಾಕ್ತಾ ಇಲ್ಲ, ಮಾಸ್ಕಿಂಗ್ ಟೇಪ್ ಇತ್ತು ನನ್ನ ಹತ್ರ. ಮತ್ತು ಅದು ಗಮ್ಮನ್ನು ಯಾರು ಹಿಡ್ಕೊ ಕೂತ್ಕೊಳ್ತಾರೆ, ಎರಡೂ ಥರದ್ದು ಮಾಡಿ ತೋರಿಸೋಣ ನಿಮಗೆ ಅಂತ ಈ ರೀತಿ ಕೂಡ ಮಾಡಬಹುದು. ನಿಮಗೆ ತೋರಿಸ್ದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನೇ ಹಚ್ತಾ ಇದ್ದೀನಿ. ನಿಧಾನವಾಗಿ ಹಚ್ಚಬೇಕಿದು. ನೋಡಿ, ನಾನಿಲ್ಲಿ 3 ರೋಲ್ ತೊಗೊಂಡಿದ್ದೀನಿ. ಬಾಕ್ಸ್ ದೊಡ್ಡದಿದ್ರೆ ಅಥವಾ ಉದ್ದವಾಗಿದ್ದರೆ ಇನ್ನೂ ಕೂಡ ರೋಲ್ಸನ್ನು ತೊಗೋಬಹುದು ನೀವು. ನೋಡಿ, ಆ ಮಧ್ಯದಲ್ಲಿ 2 ಸೆಂಟಿಮೀಟರ್ ಇದನ್ನು ಜಾಗನ ಬಿಟ್ಟು ಇದು ಮಾಡಿದ್ನಲ್ಲ, ಹಾಗಾಗಿ ರೋಲ್ಸ್ಗಳು ಕರೆಕ್ಟಾಗಿ ಅದರಲ್ಲಿ ಕುತ್ಕೊಳ್ತವೆ. ಸೊ ಇಲ್ಲಿ ಫೈನಲಿ ಬ್ಯಾಂಗಲ್ ಆರ್ಗನೈಸರ್ ರೆಡಿ. ಬ್ಯಾಂಗಲ್ಸ್ ಕೂಡ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ವಾ? ನನ್ನ DIY ಇಷ್ಟ ಆಯಿತು ಅಂದ್ಕೊಳ್ತೀನಿ. ನನ್ನ ವಿಡಿಯೋ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನರಿಗೆ ತಿಳಿಸಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.